ನಮಸ್ಕಾರಗಳು. ನಾನು ಡಾಕ್ಟರ್ GS ಬುರ್ಲೆ, ಮಕ್ಕಳ ತಜ್ಞ, ಬಸವ ಕಲ್ಯಾಣ. ಇವತ್ತು ಯಾಕೆ ಬರ್ತಾ ಇದ್ದೀನಿ ಈ ಮೊಬೈಲ್ ಟಿ ವಿಯಲ್ಲಿ ಅಂದರೆ, ಒಂದನೇದು ನಮ್ಮ ಜಮಾತೆ ಇಸ್ಲಾಂ ಹಿಂದ್ ಬಸವ ಕಲ್ಯಾಣ ವತಿಯಿಂದ ಕರಿಯರ್ ಗೈಡೆನ್ಸ್ ಆ್ಯಂಡ್ ಪ್ಯಾರೆಂಟಿಂಗ್ ಕಾನ್ಫರೆನ್ಸ್ ಅಂತ ಒಂದು ಕಾರ್ಯಕ್ರಮ ವರ್ಕ್ಶಾಪ್ ಮಾಡ್ತಾ ಇದ್ದಾರೆ. ಅದು ಈ ಸಲ ಶನಿವಾರ 11 ಮೇ 2024ರಂದು ಸಭಾಭವನ್ ಥೇರ್ ಮೈದಾನದಲ್ಲಿ ಬೆಳಗ್ಗೆ 11ರಿಂದ ಸಂಜೆ 5 ಗಂಟೆವರೆಗೆ. ಇದು ಯಾಕೆ ಬೇಕು ನಮಗೆ? ಪ್ಯಾರೆಂಟಿಂಗ್ ಗೈಡೆನ್ಸ್ ಆ್ಯಂಡ್ ಕರಿಯರ್ ಗೈಡೆನ್ಸ್ ಆ್ಯಂಡ್ ಪ್ಯಾರೆಂಟಿಂಗ್ ಕಾನ್ಫರೆನ್ಸ್ ಯಾಕೆ ಬೇಕು ನಮಗೆ ಅಂತಂದ್ರೆ, ಇದರಲ್ಲಿ ನಾವು ಹುಟ್ಟಿದ ಹಿಡಿದು ಈಗ ಎಲ್ಲರೂ ಮಕ್ಕಳು ದೊಡ್ಡ ಆಫೀಸರ್ ಆಗಬೇಕು, ದೊಡ್ಡ DC ಆಗಬೇಕು, ಇವು ದೊಡ್ಡ ಎಲ್ಲ ಯಾರು ಸುಭಾಷ್ ಚಂದ್ರ ಬೋಸ್ ಆಗಬೇಕು, ಯಾರು ಪೇಂಟಿಂಗ್ ಆಗಬೇಕು, ಯಾರು ಡ್ಯಾನ್ಸರ್ ಸಿನಿಮಾ ಆ್ಯಕ್ಟರ್ ಆಗಬೇಕು, ಎಲ್ಲರ ಮನಸ್ಸಿನ ಭಾಳಷ್ಟು ಆಸೆ ಇವ. ಅದ್ರ ಬಗ್ಗೆ ಈಗ ನಾವು ಯಾವಾಗ ಬೆಳೆಯೋ ವಯಸ್ಸು, ಈಗ 5 ವರ್ಷದ ತನಕ ತಾಯಿದೇರು ಮಕ್ಕಳು ಏನು ಹೇಳ್ತಾರೆ ಅದು ಆಯ್ತದೆ. 5 ಆದಮೇಲೆ 10 ವರ್ಷ 15 ವರ್ಷ ತನಕ ಏನಿರ್ತದೆ, ಅವ್ರು ಮೆಂಟಲಿ ಪ್ರಿಪೇರ್ ಯಾವ ಟೈಪ್ ಆಗ್ತಾರಂತ ಅವ್ವ ಅಪ್ಪ ಅವರಿಗೆ ಬೈದು ಮಾಡಿ ಗೈಡೆನ್ಸ್ ಮಾಡೋದಿರ್ತದೆ. ಯಾವವರೆಗೆ ಹೈಸ್ಕೂಲ್ ಲೆವೆಲ್ ಬರ್ತಾರೆ ಹೇಳಿ ಅವ್ರು ಸೆಲ್ಫ್ ಡಿಸಿಷನ್ ತೊಗೊಂಬೋ ಕೆಪಾಸಿಟಿ ಬರ್ತದೆ ಅವರಿಗೆ. ಹೇಳಿ ಈಗ ಹೆಂಗೆ ಸಣ್ಣಗಿದ್ದಾಗ ಅವ್ವ ಅಪ್ಪದ ಕಾಪಿ ಮಾಡ್ತಾರೆ ಅವರು. 5ರಿಂದ 10 ತನಕ ನಾವು ಅವ್ರು ತಪ್ಪು ಮಾಡಿ ತಿದ್ದಿ ಅವ್ವ ಅಪ್ಪನ ರೋಲ್ ಬರ್ತದೆ. ಬಟ್ ಆಫ್ಟರ್ ಹೈಸ್ಕೂಲ್ಗೆ ಬಂದಾಗ 14, 15ರಿಂದ 20 ಬರ್ತದೆ. ಆ ಸ್ಟೇಜ್ದಲ್ಲಿ ನಾವು ಅವ್ರ ಸೆಲ್ಫ್ ಗವರ್ನೆನ್ಸ್ ಬರ್ತದೆ, ಸೆಲ್ಫ್ ಡಿಸಿಷನ್ ತೊಗೊಂಬೋ ಕೆಪಾಸಿಟಿ ಬರ್ತದೆ. ಅವ್ರದ್ದು ಏನು ಡಿಸಿಷನ್ ಅದ ಅಂತ ಗೊತ್ತಾಗೋ ಸಲುವಾಗಿ ನಾವು ಪೇರೆಂಟ್ಸ್ದು ಗಳಿಗೆ ಮತ್ತು ಮಕ್ಕಳಿಗೆ ಇಬ್ಬರಿಗೆ ಕೌನ್ಸಿಲಿಂಗ್ ಮಾಡೋದಿರ್ತದೆ. ಆ ಕೌನ್ಸಿಲಿಂಗ್ದಲ್ಲಿ ಏನದ ಅವ್ರ ಮೆಂಟಾಲಿಟಿ ಏನದ, ನಮ್ಮದು ನಿಮ್ಮ ಮನಸ್ಸಿನಾಗ ಇರ್ಬೇಕು ಎಲ್ಲನೂ. ಈಗ ನಮ್ಮದು ಮುನ್ಸಿಪಾಲ್ಟಿ ಲೇಬರ್ ಅನ್ನೋಂದ್ರೂ ಅವ್ರ ಮಗನಿಗೆ ಡಾಕ್ಟ್ರ್ ಮಾಡ್ಬೇಕಂತಾರೆ. ಈಗ ಡಾಕ್ಟ್ರ್ ಮಕ್ಕಳು ಡಾಕ್ಟ್ರ್ ಆಗೋದಿಲ್ಲ, ಎಲ್ಲರೂ ಲಕ್ಷ ಹೊಡೆಯೋ ಮನುಷ್ಯನೂ ನಮ್ಮ ಮಗನಿಗೆ ಡಾಕ್ಟ್ರ್ ಆಗಬೇಕು ಅಂತಾರೆ. ಇಷ್ಟೆಲ್ಲ ಅದು ಅಂತ ಮಾಡೋ ಟೈಮಿಗೆ ಎಲ್ಲರಿಗೆ ಆಸೆ ಇರ್ತದೆ. ಬಟ್ ಆಸೆ ಇದ್ದಿದ್ದು ಚಲೋ ಅದ, ಬಟ್ ಮಗುನೂ ಆಸೆ ಅದಲ್ಲಿ ನೋಡ್ಬೇಕು. ಮಗುಂದು ಆಸೆ ಅದ ಇಲ್ಲ, ಅದ್ರಾಗ ಆಸೆ ಅದ. ಅವ ಪೇಂಟ್ರ್ ಆಗೋವಿದ್ದ, ಡ್ಯಾನ್ಸರ್ ಆಗೋವಿದ್ದ, ಅಥವಾ ಏನಾದರೆ ಪಾಲಿಟಿಷಿಯನ್ ಆಗೋವಿದ್ದ, ಇಲ್ಲ ಇಂಜಿನಿಯರ್ ಆಗೋವಿದ್ದ. ಅದ್ರಾಗೆ ಫೋಕಸ್ ಮಾಡಿರಿ. ಅವ್ನಿಗೆ ಇನ್ನೇನು ಬೇಕು ಅದು ಎಲ್ಲ ಫೆಸಿಲಿಟೀಸ್ ಮಾಡ್ಲಿಕ್ಕೆ ಹ್ಯಾಂಗೆ ಕಂಡು ಹಿಡಿಬೇಕು ನಿಮ್ಮ ಮಗನ ಬಳಿ ಆ ಕೆಪಾಸಿಟಿ ಅದ ಅಂತ. ಅದು ಸಲುವಾಗಿ ಈ ಕರಿಯರ್ ಮುಂದೆ ಏನು ಮಾಡೋ ಗೈಡೆನ್ಸ ಪ್ಯಾರೆಂಟಿಂಗ್ ಕೌನ್ಸಿಲಿಂಗ್. ತಂದೆ ತಾಯಿಗಳಿಗೆ ಹೆಂಗೆ ಟಿಪ್ಸ್, ಮಕ್ಕಳಲ್ಲಿ ಏನು ಆಸೆ ಇದೆ ಅಂತ ಕಂಡು ಹಿಡಿಬೇಕು. ನೀವು ನಿಮ್ಮ ಆಸೆ ಎಂಬುದು ಅವ್ರ ಮೇಲೆ ಹಾಕಬೇಡ್ರಿ. ಅವ್ರ ಆಸೆ ತಿಳ್ಕೊಂಡು ಇಬ್ಬರು ಮ್ಯಾಚ್ ಮಾಡಿಕೊಂಡು ಮುಂದೆ ಕರಿಯರ್ ಕಂಡಕ್ಟ್ ಮಾಡ್ರೆ 100% ಸಕ್ಸಸ್ ಆಗ್ತದೆ. ಈ ಹಿಂದಕ್ಕಿಂದ ಹಿಸ್ಟ್ರಿದಲ್ಲಿ ನೋಡಿರ್ಬೇಕು, ದೊಡ್ಡ IAS ಆಫೀಸರ್ ಸುಭಾಷ್ ಚಂದ್ರ ಬೋಸ್ IAS ಆಫೀಸರ್ ಇದ್ದ. ಬಟ್ ಅವ್ನ ಕರಿಯರ್ ಅವ್ನಿಗೆ ಪಾಲಿಟಿಷಿಯನ್ ಇದ್ರಾಗ ದೇಶ ಸೇವಾದ ಬರೋಯಿತು. IAS ಬಿಟ್ಟು ಇದ್ರಾಗ ಬಂದ. ಅವ್ರ ಮನೆಗೆ ಯಾರೂ ಅಬ್ಜೆಕ್ಷನ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡ್ರಿ. ಆ ಟೈಪ್ ನಿಮ್ಮ ಮಕ್ಕಳು ಏನರ ತೊಗೊಂಡ್ರು ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡಿರಿ. ನನ್ನ ಮಗ ಹುಚ್ಚನ ಅಂತ ಅಂದ್ಬೇಡ್ರಿ. ಅದ್ರಾಗೂ ಎಲ್ಲ ಶಾಣೆ ಇದೆ. ಯಾವುದೇ ಕೆಲಸ ಮನ್ಸು ಕೊಟ್ಟು ಮಾಡ್ರೆ 100% ಸಕ್ಸಸ್ ಆಯ್ತದೆ. ಅದೇ ಹೇಳೋ ಸಲುವಾಗಿ ನಮ್ಮದು ಜಾರ್ಖಂಡ್ದಿಂದ, ದಿಲ್ಲಿದಿಂದ, UPದಿಂದ, ಇವನ್ ಬೀದರ್ ಚೈನ್ದವರು ಎಲ್ಲರೂ ಬಂದು ಅವರು ಹೆಂಗೆ ಎಕ್ಸ್ಪೀರಿಯನ್ಸ್ ಏನದ ಪೇರೆಂಟ್ಸ್ಗಳಿಗೆಲ್ಲ ಕೌನ್ಸಿಲಿಂಗ್ ಮಾಡ್ತಾರೆ. ಬಟ್ ಅವರು ನಮ್ಮ ಈ ಜಮಾತೆ ಇಸ್ಲಾಮ್ದಿಂದ ಎಲ್ಲ ಖರ್ಚು ಮಾಡಿ ಅವ್ರಿಗೆ ಕರೆಸಿ ನಿಮಗೆಲ್ಲ ಊಟ ಹಾಕಿ ಅದಕ್ಕೆ ಹೇಳತ್ತಾರಂದ್ರೆ ಅವ್ರದ್ದು ಸೆಲ್ಫಿಶ್ ಏನೂ ಇಲ್ಲ, ಅದು ಸಮಾಜ ಸೇವೆ ಮಾಡೋ ಸಲುವಾಗಿ ಅದ. ಅದರಿಂದಾಗಿ ಒಬ್ಬಿಬ್ಬರು ಯಾರೇ ಸಕ್ಸಸ್ ಆದರು, ಯಾರೇ ಒಬ್ಬರು ಇದ್ರಾಗ ಗೈಡೆನ್ಸ್ ತೊಗೊಂಡು ಯಾರೇ IAS ಆದರು, ಯಾರೇ ಒಬ್ಬರು ಆ್ಯಕ್ಟ್ರ್ ಆದರು, ಯಾರೇನು ಹೊಸದಾಯ್ತು ಅಂದ್ರೆ ಅವ್ರಿಗೂ ಕ್ರೆಡಿಟ್ ಬರ್ತದೆ, ಆ ಫ್ಯಾಮಿಲಿನೂ ಕ್ರೆಡಿಟ್ ಬರ್ತದೆ. ಪೇರೆಂಟ್ಸಲ್ಲಿ ಕೌನ್ಸಿಲಿಂಗ್ ಡಿಫ್ರೆನ್ಸ್ ಬರೋಲ್ಲ. ಈ ಸಲುವಾಗಿ ದಯಮಾಡಿ ಅವತ್ತಿನ ದಿನ ಎಷ್ಟಾಯ್ತು ಅಷ್ಟು ಜನ ತಂದೆ ತಾಯಿಗಳು ಎಲ್ಲರೂ ಬಂದು ಅದರದ್ದು ಅಟೆಂಡ್ ಆಗಿರಿ. ಮತ್ತು ಅವ್ರದ್ದು ಸಜೆಷನ್ ಏನೋ ನಿಮ್ಮ ಕ್ವಶನ್ಗಳ್ನೂ ಡೈರೆಕ್ಟ್ ಕೇಳ್ಬೋದು ಅವರಿಗೆ, ಅವ್ರದ್ದು ಆನ್ಸರ್ನೂ ಸಿಗ್ಬೋದು. ಮತ್ತು ಅವ್ರ ಫೋನ್ ನಂಬರ್ ತೊಗೊಂಡು ನಡು ಯಾವಾಗಲೂ ಅವ್ರ ಸರಿ ಮಾತಾಡ್ಬೋದು. ಇಷ್ಟೆಲ್ಲ ಮಾಡ್ಕೊಂಡು ಹೋದ್ರೆ ಅವತ್ತು ಸಕ್ಸಸ್ ಆಯ್ತದೆ ಅಂತ ಹೇಳಿದ್ರೆ ನಂದು 1-2 ಮಾತು ಮುಗಿಸ್ತೀನಿ.